ಸ್ನೇಹಿತರೆ ಒಂದು ಎಡವಟ್ಟು ಮಾಡಿಬಿಟ್ಟಿದ್ದೀನಿ. ಇವಾಗ ಟೈಮ್ ಆಗಿದೆ ಎಷ್ಟಂದರೆ 12 ಗಂಟೆ 15 ನಿಮಿಷ ಆಗಿದೆ. ಏನಪ್ಪ ಎಡವಟ್ಟು ಅಂದರೆ ತನ್ನ ಬುದ್ಧಿನ ತೋರಿಸ್ಬಿಟ್ಟ. ಏನಂದರೆ ಇವಾಗ ಮತ್ತೊಂದು ಆರ್ಡ್ರ್ ಬರ್ತಾಯಿದ್ದೀನಿ. 2 ಕಿಲೋಮೀಟ್ರ್ ಪಿಕಪ್ಪು, 10 ಕಿಲೋಮೀಟರ್ ಡ್ರಾಪು, 96 ರೂಪಾಯಿ ಕೊಡ್ತಾನೆ. 1755 ಇದು 1755. ಮತ್ತೊಂದು ಆರ್ಡ್ರ್ ಬರ್ತಾಯಿದೆ. ಎಷ್ಟು ಕಮ್ಮಲ್ಲಿ 1 ಕಿಲೋಮೀಟ್ರ್ ಪಿಕಪ್ಪು, 8 ಕಿಲೋಮೀಟ್ರ್ ಡ್ರಾಪು ಎಕ್ಸೆಪ್ಟ್ ಮಾಡಿದ್ದೀನಿ. 1373 ಪ್ಲಸ್ 377 ಮೈನಸ್. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. 3ನೇ ದಿನದ ಝೊಮ್ಯಾಟೊ ನೈಟ್ ಶಿಫ್ಟ್ ಅರ್ನಿಂಗ್ 3ನೇ ದಿನದ ನಿಮಗೆಲ್ಲ ಸ್ವಾಗತ. ಏನಂದರೆ ಡೇ 1 ಡೇ 2 ಯಾರೆಲ್ಲ ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಇವತ್ತು 3ನೇ ದಿನ. ಇವಾಗ ಟೈಮ್ ಆಗಿದೆ, ಎಷ್ಟಾಗಿದೆಯಪ್ಪ ಅಂತಂದರೆ ಫುಲ್ ಲಾಕ್ ಮಾಡಿಬಿಟ್ಟಿದ್ದೀನಿ ಇದನ್ನ. 5 ಗಂಟೆ 40 ನಿಮಿಷ, ಇನ್ನೂ 6 ಗಂಟೆಗೆ 20 ನಿಮಿಷ ಇದೆ. 20 ನಿಮಿಷ ವೇಟ್ ಮಾಡಿಬಿಟ್ಟು ನಾವು ಲಾಗಿನ್ ಹೋಗೋಣ. ಇನ್ನೊಂದೇನಪ್ಪ ಅಂದರೆ ಇವತ್ತು ಬಂದ್ಬಿಟ್ಟು ನನಗೆ ಅರ್ನಿಂಗ್ಸ್ ಏನು ಇನ್ಸೆಂಟಿವ್ ಏನಿದೆ 950 ಮಾಡಿದ್ರೆ ಇವತ್ತು ನನಗೆ 450 ರೂಪಾಯಿ ನಂಗೆ ಕೊಡ್ತಾರೆ. ಆ ಟಾರ್ಗೆಟ್ನ ಅದನ್ನ ರೀಚ್ ಮಾಡ್ತೀನಿ. ನೋಡಾದ್ರು ಆದಷ್ಟು ಅದಕ್ಕಿಂತ ಮುಂಚೆ ಏನಾದ್ರು ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಅರ್ನಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ನೋಡಿ, ಇವಾಗ ಇದು ತುಂಬ ಹಳೇದು ತೆಗೆದಿಟ್ಟಿದೆ. ಜಾಕೆಟ್ ಹೆಂಗಿದೆ ನೋಡಿ, ಒಂದು ಸ್ವಲ್ಪ ಚಳಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕೊಂಡ್ ಬಂದಿದ್ದೀನಿ. ಇದ್ರ ಬಗ್ಗೆ ಏನಿಸ್ತೈತೆ ಅಂತೇಳಿ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ನಾನಿದ್ದೀನಿ ಎಲ್ಲಪ್ಪ ಅಂದರೆ ರಾಮಯ್ಯ ಬ್ಯಾಕ್ ಗೇಟ್ ಹತ್ರ ಇದ್ದೀನಿ. ಇಲ್ಲೊಂದು ಆರ್ಡರ್ ಬಂದಿತ್ತು, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಇನ್ನೂ ಅದು ನನಗೆ 6 ನಿಮಿಷ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಅವರು ಫುಡ್ ರೆಡಿ ಕೊಡೋವರೆಗೂ ವೇಟ್ ಮಾಡ್ತೀನಿ. ವೇಟ್ ಆದಮೇಲೆ ಅದನ್ನು ಹೋಗ್ಬಿಟ್ಟು ತೊಗೊಂಡೋಗ್ಬಿಟ್ಟು ಡೆಲಿವರಿ ಮಾಡ್ತೀನಿ. ಆಮೇಲೆ ಒಂದು ಆರ್ಡರ್ ಬರುತ್ತೆ. ಎಲ್ಲಪ್ಪ ಅಂದರೆ ಶಿವಾಜಿ ನಗರದಲ್ಲಿ ಒಂದು ಆರ್ಡರ್ ಬರುತ್ತೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಶಿವಾಜಿನಗರ ಅಂತೇಳ್ಬಿಟ್ಟು, ಇಲ್ಲಿ ನೋಡಿ ಹೆಂಗಿದೆ ಅಂತೇಳ್ಬಿಟ್ಟು, ನಮ್ಮ ಶಿವಾಜಿನಗರ ಅಂತೇಳಿದೆ. ಇಲ್ಲೊಂದು ಈ ಹೋಟೆಲ್ ಏನಿದೆ ಇಲ್ಲಿ ಆರ್ಡರ್ ಬಂದಿತ್ತು. ಅವರು ಕೂಡ ಇನ್ನೂ ರೆಡಿ ಕೊಟ್ಟಿರಲಿಲ್ಲ, ಅದಕ್ಕೆ ವೇಟಿಂಗ್ ಇತ್ತು. ಇದು ಬಂದ್ಬಿಟ್ಟು ನಂಗೆ ಇರೋದು ಇಲ್ಲಂದರೆ ರಾಜಾಜಿನಗರ ಇದೆ. ಮತ್ತೆ ಇನ್ನು ತೊಗೊಂಡೋಗ್ಬಿಟ್ಟು ರಾಜಾಜಿನಗರಕ್ಕೆ ಹೋಗ್ಬಿಟ್ಟು ಡೆಲಿವರಿ ಮಾಡಬೇಕು. ಶಿವಾಜಿನಗರಿಂದ ತೊಗೊಂಡ್ಬಿಟ್ಟು ಇವಾಗ ರಾಜಾಜಿನಗರ ಹತ್ರ ಬಂದಿದ್ದೀನಿ. ಇದಕ್ಕೆ ಕೊಟ್ಟಿದ್ದಾನೆ ಎಷ್ಟಪ್ಪ ಅಂದರೆ 66 ರೂಪಾಯಿ 67 ರೂಪಾಯಿ ಕೊಟ್ಟಿದ್ದಾನೆ. 7.5 ಕಿಲೋಮೀಟ್ರು. ಇವಾಗ ನೆಕ್ಸ್ಟ್ ಆರ್ಡರ್ಗೆ ಹೊಡಿತಾ ಇದ್ದೀನಿ. ಇಲ್ಲಿಂದ ಆರ್ಡರ್ ಬರುತ್ತೆ ಬಟ್ ಔಟ್ ಆಫ್ ಝೋನಲ್ಲೇ ಇದ್ದೀನಿ. ಇವಾಗ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು 7 ಗಂಟೆ 42 ನಿಮಿಷ ಆಗಿದೆ. ಇಲ್ಲಿಂದ ನಮ್ಮ ಝೋನ್ಗೆ ಇಳಿಯೋಕ್ಕೆ ಕೊಡಬೇಕು. ಇವಾಗ ಆರ್ಡರ್ ಬಂದ್ಬಿಟ್ಟು 3 ಆರ್ಡರ್ ಮಾಡಿದ್ದೀನಿ. ಈಗ 3 ಆರ್ಡರ್ಗೆ 6 ಗಂಟೆಯಿಂದ ಎಷ್ಟು 23 ರೂಪಾಯಿದೊಂದು, 77 ರೂಪಾಯಿದೊಂದು, 66 ರೂಪಾಯಿದೊಂದು, 77, 80, 100, 160 ರೂಪಾಯಿ ಅರ್ನ್ ಮಾಡಿದ್ದೀನಿ. ಹಂಗೆ ನೋಡಿದ್ರೆ ಓಕೆ ಇರಿ ನೋಡೋಣ. ನೋಡಿ ನಾಳೆ ನೋಡಿ, ಇವಾಗ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ತೋರಿಸ್ತೀನಿ ನೋಡಿ. ಸ್ಪೆಷಲ್ ಅರ್ನ್ ಮಾರ್ನಿಂಗು ಫ್ರೈಡೆ ಸ್ಪೆಷಲ್ಲು ಇನ್ನೂ ಬಂದಿಲ್ಲ ಅನ್ಕೋತೀನಿ. ಇದು 350 ರೂಪಾಯಿದು. ನಾಳೆ ನೋಡಿ 1100 ಮಾಡಿದ್ರೆ ಡಿನ್ನರಲ್ಲಿ 1100 ಮಾಡಿದ್ರೆ 500 ರೂಪಾಯಿ ಕೊಟ್ಟಿದ್ದಾನೆ. ನಾವು 2 ದಿನ ಮಾಡಿದ ತಕ್ಷಣ ಚೇಂಜ್ ಮಾಡಿಬಿಡ್ತಾನೆ. ಇವಾಗ ಮತ್ತೊಂದು ಆರ್ಡರ್ ಬರ್ತಾ ಇದೆ. 2 ಕಿಲೋಮೀಟ್ರ್ ಪಿಕಪ್ಪು, 10 ಕಿಲೋಮೀಟರ್ ಡ್ರಾಪು, 96 ರೂಪಾಯಿ ಕೊಡ್ತಾನೆ. ಹೆಂಗೆ ಗುರು ಇದೆಲ್ಲ ಎಕ್ಸೆಪ್ಟ್ ಮಾಡಿದ್ದೀನಿ. ಇವಾಗ ಬನ್ನಿ ತೋರಿಸ್ತೀನಿ. ಇವಾಗ 2 ದಿನ ಮಾಡಿದ್ದಲ್ಲ ನಾನು, ಇವಾಗ ಉಲ್ಟಾ ಹೊಡೆದವನು. ಉಲ್ಟಾ ಹೊಡೆದಾರಿ. ಇಲ್ಲಿ ನೋಡಿ 1100 ಮಾಡಬೇಕು, ಆಮೇಲೆ 500 ರೂಪಾಯಿ ಕೊಡ್ತಾನಂತೆ. ತೋರಿಸ್ತೀನಿ ನೋಡಿ, 1100 ಮಾಡಬೇಕು, ಆಮೇಲೆ 500 ರೂಪಾಯಿ ಕೊಡ್ತಾನೆ. ಇಷ್ಟು ದಿವಸ 950ಗೆ 450 ಇರ್ತಾಯಿತ್ತು, ಇಲ್ಲ 950ಗೆ 550 ಇರ್ತಾಯಿತ್ತು. ನೋಡಿ ಉಲ್ಟಾ ಹೊಡೆದ. ನಂಗೆ ಗೊತ್ತಿತ್ತು ನಿಮಗೆ ಮಾಡ್ತಾನೆ ಅಂತ. ನೋಡೋಣ ರೀ, ಇನ್ನೊಂದು 2 ದಿನ ಮಾಡಿದ್ರೆ ಗೊತ್ತಾಗುತ್ತೆ. ಇವಾಗ ನಾನು ಬಂದಿದ್ದೀನಿ ಎಲ್ಲಪ್ಪ ಅಂದರೆ CTR ಸಾಗರ್ ಹೋಟೆಲ್ಗೆ. ಇದು ಅಂದರೆ ಏನು ಅಂದರೆ ಇದು ಸಿಕ್ಕಾಪಟ್ಟೆ ಫೇಮಸ್ ಹೋಟೆಲ್ ಅಂತಲೇ ಹೇಳ್ಬೋದು. ಮಲ್ಲೇಶ್ವರಮಲ್ಲಿ ಫೇಮಸ್ ಹೋಟೆಲು. ಯಾರಂದರೆ ಕೊಹ್ಲಿ ಅವರ ಫೇವ್ರೇಟ್ ಹೋಟೆಲು ಕೂಡ. ಕೊಹ್ಲಿ ಅವ್ರು ಏನಾದ್ರು ಬೆಂಗಳೂರಿಗೆ ಬಂದರೆ ಈ ಹೋಟೆಲಲ್ಲಿ ಅವರು ತಿಂದೇ ತಿಂತಾರೆ. ಆಲ್ರೆಡಿ ಒಂದು ಸತಿ ಬಂದು ಕೂಡ ಹೋಗಿದ್ರು. ಇಲ್ಲಿಂದ ಪಾರ್ಸಲ್ ಕೂಡ ತಗೋತಾರೆ. ಅದಾದಮೇಲೆ ಆರ್ಡರ್ಗಳನ್ನು ಮಾಡ್ತಾನೆ ಇದೆ, ಹಂಗೆ ಮಾಡ್ತಾನೆ ಇದೆ. ಟ್ರಾಫಿಕ್ಕು ಇತ್ತು. ಟ್ರಾಫಿಕ್ಕು 10-10:30ವರೆಗೂ ಟ್ರಾಫಿಕ್ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ನನಗೆ ಇರೋದು 3.9 ಕಿಲೋಮೀಟರ್ ಒಂದು ಡ್ರಾಪ್ ಇದೆ, ಅಲ್ಲಿಗೆ ಹೋಗಬೇಕು. ಎರಡು ಡೆಲಿವರಿ ಆಯಿತು. ನೋಡ್ರಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ. ಓಕೆ, ಆರ್ಡರ್ ಡೆಲಿವರಿ ಆಯಿತು. ಎಷ್ಟು ಕೊಡ್ತಾರೆ ನೋಡ್ಬೇಕು. ನಿಮಗೆ 50 ರೂಪಾಯಿನೂ ಕೊಡ್ತಾ ಅನ್ಕೋತೀನಿ. 3 ಕಿಲೋಮೀಟರ್ ಪಿಕಪ್, 2.5 ಕಿಲೋಮೀಟರ್ ಪಿಕಪ್ಪು, 3 ಕಿಲೋಮೀಟರ್ ಡ್ರಾಪು, 47 ರೂಪಾಯಿ. 82 ನೆಕ್ಸ್ಟ್ ಆರ್ಡರ್ 20 ರೂಪಾಯಿ ಟಿಪ್ಸ್ ಬೇರೆ ಕೊಟ್ಟಿದ್ರು.
ನೋಡೋಣ. ಇವಾಗ HBR ಲೇಔಟ್ ಹತ್ರ ಇದ್ದೀನಿ, ಮತ್ತೆ ಆರ್ಡರ್ಗೋಸ್ಕರ ವೇಟಿಂಗ್. ಮತ್ತೊಂದು ಆರ್ಡರ್ ಬರ್ತಾ ಐತೆ. ಎಷ್ಟು ಕಮ್ಮಲ್ಲಿ 1 ಕಿಲೋಮೀಟರ್ ಪಿಕಪ್ಪು, 8 ಕಿಲೋಮೀಟರ್ ಡ್ರಾಪು ಎಕ್ಸೆಪ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಎಲ್ಲಿದೆ ಅಂತ. ನಮ್ಮ ಏರಿಯಾಗೆ ಕೊಟ್ಟಿರ್ತಾನೆ ಆಲ್ಮೋಸ್ಟು. ಬರ್ರಿ ಹೋಗೋಣ ಅಂತ. 80 ರೂಪಾಯಿ ಆರ್ಡ್ರನ್ನ ಪಿಕ್ ಮಾಡೋಣ. 2 hours later. ಸ್ನೇಹಿತರೆ, ಒಂದು ಎಡವಟ್ಟು ಮಾಡಿಬಿಟ್ಟಿದ್ದೀನಿ. ಇವಾಗ ಟೈಮ್ ಆಗಿದೆ ಎಷ್ಟಂದರೆ 12 ಗಂಟೆ 15 ನಿಮಿಷ ಆಗಿದೆ. ಏನಪ್ಪ ಎಡವಟ್ಟು ಅಂದರೆ, ನಾನು ಗಿಗ್ಸೇ ಬುಕ್ ಮಾಡಿಲ್ಲ. 12ರಿಂದ 1 ಗಿಗ್ಸ್ ಬುಕ್ ಮಾಡಬೇಕಿತ್ತು. 12ರಿಂದ 1 ಗಿಗ್ಸೇ ಮಾಡಿಲ್ಲ. ಇವಾಗ 1ರಿಂದ 2 ಗಿಗ್ಸ್ನ ಬುಕ್ ಮಾಡ್ಕೊಂಡಿದ್ದೀನಿ. ಅದು ಯಾವುದೋ ಇದರಲ್ಲಿ ಮರ್ತೋಗ್ಬಿಟ್ಟೆ, ಗಿಗ್ಸ್ನ ಬುಕ್ ಮಾಡ್ಕೊಂಡಿಲ್ಲ. ಇವಾಗ ಅರ್ನಿಂಗ್ಸ್ ನೋಡೋದಾದರೆ ಇವತ್ತಿನ ಅರ್ನಿಂಗ್ಸು ಎಷ್ಟಪ್ಪ ಅಂದರೆ 1000 ಎಷ್ಟಾಗಿದೆ 700 ಗೊತ್ತಾಗ್ತಾಯಿಲ್ಲ ಎಷ್ಟಾಗಿದೆ ಅಂತ. ನೋಡೋಣ ಇರಿ. ಈಗ ನಂದು 181 ಇತ್ತು, ಲೆಕ್ಕ ಮಾಡಿಬಿಡೋಣ. ಇವಾಗ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಇವಾಗ ಲಾಸ್ಟ್ ಆರ್ಡರ್ ಬಂದ್ಬಿಟ್ಟು DKC ಮನೆಗೆ ಆರ್ಡರ್ ಕೊಟ್ಟಿದ್ದು. ಓಕೆ, ಇವಾಗ 1023 ಮೈನಸ್ 181 ಹಳೇದಿತ್ತು, ಮೈನಸ್ 844 ಮೈನಸ್ 100 ಇದು ಆಫರ್ ಬಂದಿದೆಯಲ್ಲ, ಮೈನಸ್ 100 744 ರೂಪಾಯಿ ಆಗಿದೆ. ಓಕೆ, ಇಲ್ಲಿ ಆಫರ್ ಒಂದಿದೆ, ನೋಡ್ಬಿಡೋಣ ಇರಿ. ಇಲ್ಲಿ ಆಫರು ಫ್ರೈಡೇ ಆಫರ್ ಅಲ್ಲ, ಥರ್ಸ್ಡೇ ಅರ್ಲಿ ಮಾರ್ನಿಂಗು, ಥರ್ಸ್ಡೇ ಫ್ರೈಡೇ ಎಲ್ಲೋಯ್ತಪ್ಪ ಇದು. ನೋಡ್ರಿ, ಇದಲ್ಲ ವೆನ್ಸ್ಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ. ಎಲ್ಲೋ ಲಾಸ್ಟಿಗೆ ಹೋಗ್ಬಿಟ್ಟೈತೆ ಅನ್ಸುತ್ತೆ. ಐತಾ ಇಲ್ವಾ? ಇಲ್ಲಿದೆ ನೋಡಿ, ಥರ್ಸ್ಡೇ. ಇನ್ನೂ 750 ರೂಪಾಯಿಗೆ ನನಗೆ 200 ರೂಪಾಯಿ ಕೊಡ್ತಾನೆ. ಇನ್ನೂ 740 ಅಷ್ಟೇ ಆಗಿದೆ ನಂದು. ಇವಾಗ ಒಂದು ಎಡವಟ್ಟು ಮಾಡಿಬಿಟ್ಟೋದ್ರಿಂದ ಹಂಗಾಯಿತು. ಇವಾಗ ನಾಳೆದು ನೋಡ್ಬಿಟ್ಟು ಏನು ಅಂದರೆ, ಇವನು ತನ್ನ ಇದನ್ನು ತೋರಿಸ್ಬಿಟ್ಟ, ಏನಂತಾರದು, ತನ್ನ ಬುದ್ಧಿನ ತೋರಿಸ್ಬಿಟ್ಟ. ಏನಂದರೆ, ನಾರ್ಮಲಾಗಿ 950ಗೆ 450, 950ಗೆ 550 ಇರ್ತಾಯಿತ್ತು. ಇಲ್ಲಿ ನೋಡಿ 1100 ರೂಪಾಯಿಗೆ 500 ರೂಪಾಯಿ ಕೊಟ್ಟವನೆ. ನಾನು 1100 ರೂಪಾಯಿ, 500 ರೂಪಾಯಿ ಬೇಕು ಅಂದರೆ 1100 ರೂಪಾಯಿ ಮಾಡಬೇಕು ನಾಳೆ ನಾನು. ನಿನ್ನೆ ಒಂದು 3 ದಿನ ಮಾಡಿದ್ನಲ್ಲ, ಅದನ್ನ ನೋಡ್ಬಿಟ್ಟವನೆ. ಇಲ್ಲ ಇವನು ಹಿಂಗೆ ಮಾಡ್ತಾನೆ ಅಂದ್ಬಿಟ್ಟು ಜಾಸ್ತಿ ಮಾಡಿಬಿಟ್ಟವನೆ. ಏನು ಮಾಡ್ತೀರ ಹೇಳಿ. ಇವಾಗ ನಾನು 1 ಅವರ್ ಏನೂ ಮಾಡೋಕ್ಕಾಗಲ್ಲ. ಈಗ 12 ಗಂಟೆ 15 ನಿಮಿಷ, ಎಷ್ಟು 15 ನಿಮಿಷ ಮುಂಚೆನೇ ಹೋಗ್ಬೋದು ಆನ್ಲೈನ್ಗೆ. ನೋಡೋಣ. ಇವಾಗ ಇಲ್ಲೇ ಇದ್ದೀನಿ, ಇಲ್ಲಿ RT ನಗರ್ಗೆ ಹೋಗ್ಬಿಡೋಣ. ಅಷ್ಟರಲ್ಲಿ RT ನಗರ್ಗೆ ಹೋಗೋಣ. RT ನಗರ್ಗೆ ಹೋಗಿ ಏನಾದ್ರು ತಿಂಡಿ ತಿನ್ನೋದ್ರೆ, ತಿಂಡಿ ಇರುತ್ತೆ, ತಿಂಡಿ ತಿನ್ಕೊಳ್ಳೋಣ, ಊಟ ಮಾಡೋಣ. ಊಟ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಮತ್ತೆ ಬೇರೆ ಆರ್ಡ್ರನ್ನ ಹೊಡೆಯೋಣ. ನೋಡಿ, ನಾನು ಆಲ್ಮೋಸ್ಟ್ ತಿಂದಿನ ನಾನು ಇಲ್ಲೇ ತಿನ್ನೋದು. ಎಲ್ಲ ಕ್ಯಾಬ್ ಅವರು ಬಂದ್ಬಿಟ್ಟು ಇಲ್ಲೇ ತಿಂತಿರ್ತಾರೆ. ನಿಮಗೆ ಬಿಸಿ ಬಿಸಿ ಇಡ್ಲಿ ಇರುತ್ತೆ, ಅದೇ ರೀತಿ ದೋಸೆ ಇರುತ್ತೆ, ರೈಸ್ ಪುಲಾವ್ ಇರುತ್ತೆ, ಎಲ್ಲ ಇರುತ್ತೆ. ಬನ್ನಿ ಇವಾಗ ಫಸ್ಟು ಏನಾದ್ರು ತಿಳ್ಕೊಳ್ಳೋಣ. 1755 ಇದು 1755 ಪಿಕ್ ಆಯಿತು. ಟೈಮ್ ಬಂದ್ಬಿಟ್ಟು 1:44 ಆಗಿದೆ. ಇವಾಗ ಪಿಕ್ ಕೊಡ್ತೀನಿ. ಎಲ್ಲಿ ರಾಜಾಜಿನಗರ ಹಾಕಿದ್ದಾರೆ ಅನಿಸುತ್ತೆ. ರಾಜಾಜಿನಗರ್ ನೋಡೋಣ ಬನ್ನಿ. ಎಷ್ಟು ಲೊಕೇಶನ್ ಎಷ್ಟು ದೂರ ಇದೆ ಅಂದರೆ 5.96 ಕಿಲೋಮೀಟರ್ ಇದೆ. ಮೊಬೈಲ್ ಚಾರ್ಜ್ ಬೇರೆ ಇಲ್ಲ. ಇಷ್ಟೊತ್ತಿಗೆ ನಾನು ನಿನ್ನೆ ಮುಗಿಸಿದ್ದೆ, 1:30ಗೆ ನಿನ್ನೆ ಮುಗಿಸಿದ್ದೆ. ಇವತ್ತು ಇನ್ನೂ ಇಲ್ಲ. ಯಾಕಪ್ಪ ಅಂತಂದರೆ, ಇವತ್ತು 1 ಅವರ್ ಗಿಗ್ಗೆ ಬುಕ್ ಮಾಡ್ಕೊಂಡಿರಲಿಲ್ಲ, ಅದು ಪ್ರಾಬ್ಲಮ್ ಆಯಿತು. ಗಿಗ್ ಬುಕ್ ಮಾಡಿದರೆ ಆಲ್ಮೋಸ್ಟ್ ಮುಗೀತಾಯಿತ್ತು ಇಷ್ಟೊತ್ತಿಗೆ. ಇದು 6 ಕಿಲೋಮೀಟ್ರು. ರಿಟರ್ನ್ ಆರ್ಡ್ರ್ ಕೊಡ್ತಾನೆ ಅಂದ್ಕೊಳ್ತೀನಿ ಆ ಕಡೆಯಿಂದ. ನೋಡಬೇಕು. ಬರ್ರಿ ಇದನ್ನ ಹೋಗ್ಬಿಟ್ಟು ಫಸ್ಟು ಡೆಲಿವರಿ ಮಾಡೋಣ. ಆರ್ಡ್ರ್ ಡೆಲಿವರಿ ಮಾಡೋಕ್ಕೆ ಬಂದಿದ್ದೀನಿ. ಏನು ಮೇಡಮ್ ಹೆಸರು? ಥ್ಯಾಂಕ್ ಯು. ಓಕೆ, ಅದು ಡೆಲಿವರಿ ಆಯಿತು. ನಾಯಿಗಳು
ಮ್ಯಾಮ್ ಓಕೆ 66 ರೂಪಾಯಿ ಕೊಟ್ಟಾರೆ ಇದಕ್ಕೆ 6 ಕಿಲೋಮೀಟ್ರಿಗೆ. ಮತ್ತು ಅದೇ ರೂಟಿಗೆ ಹೋಗ್ಬೇಕು ನಾನು. ಇಲ್ಲೊಂದು ಐತಿ ರೆಸ್ಟೋರೆಂಟು, ಅದು ಆರ್ಡ್ರ್ ಬರುತ್ತೋ ಇಲ್ಲ ಗೊತ್ತಿಲ್ಲ. ಬರ್ರಿ ನೋಡೋಣ, ಆರ್ಡ್ರ್ ಬಂದರೆ ಬರುತ್ತೆ, ಬರಲಿಲ್ಲ ಅಂದ್ರೆ ಇಲ್ಲ ಅಷ್ಟೇ. ಇವಾಗ 3 ಗಂಟೆ ಟೈಮು, 3 ಗಂಟೆ 6 ನಿಮಿಷ ಆಗಿದೆ. ಕೊಟ್ಟಿರೋದು 106 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ ಗೆಟ್ ಇಟು ನೆಕ್ಸ್ಟ್ ಆರ್ಡರ್. ಇವಾಗ ಆಫ್ಲೈನ್ಗೆ ಹೋಗ್ಬಿಡ್ತೀನಿ ನಾನು. ಆಫ್ಲೈನ್ಗೆ ಹೋಗಾಯ್ತು. ಇನ್ನೊಂದೇನಪ್ಪ ಅಂದರೆ ಇವಾಗ ಆನ್ಲೈನ್ ಹೋಗಲ್ಲ ಅನ್ಕೋತೀನಿ. ಹೋಗಲ್ಲ ತಾನೆ, ಆನ್ಲೈನ್ ಹೋಗಲ್ಲ, ಗಿಗ್ನ ಬುಕ್ ಮಾಡ್ಕೊಂಡಿಲ್ಲ. ಓಕೆ, ಇನ್ನೊಂದೇನಪ್ಪ ಅಂದರೆ ಎಷ್ಟು ಅರ್ನ್ ಆಯಿತು ಅಂತೇಳಿ ನೋಡೋಕ್ಕೂ ಮುಂಚೆ ನಾನು ಇವಾಗಿರೋದು ಅಮೃತಹಳ್ಳಿಲಿ. ಇವತ್ತಿನ ಎಕ್ಸ್ಪೀರಿಯೆನ್ಸ್ ನೋಡಿದ್ರೆ ಓಕೆ ಪರವಾಗಿಲ್ಲ. ನಾನೇ ಮಿಡಲಲ್ಲಿ 12ರಿಂದ 1 ಅವರ್, 12ರಿಂದ 1 ಗಂಟೆ 1 ಅವರು ನಾನು ಗಿಗ್ನ ಬುಕ್ಕೇ ಮಾಡ್ಕೊಂಡಿರಲಿಲ್ಲ, ಅದು ಮಿಸ್ ಆಯಿತು. ಅದನ್ನು ಬಿಟ್ಟರೆ ಇವತ್ತು ನಾನು ಇದನ್ನು ಎಷ್ಟು ಅರ್ನ್ ಮಾಡಿದೆ ಅಂತೇಳಿ ನೋಡೋಣ. ಇವತ್ತಿನ ಅರ್ನಿಂಗ್ಸ್ ಬಂದು ನೈಟ್ ಶಿಫ್ಟ್ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಕಷ್ಟ. ಏನಪ್ಪ ಅಂದರೆ 1373 ಪ್ಲಸ್ 377 ಮೈನಸ್ 181. ಹಳೇದು 181 ಇತ್ತು, ಅದನ್ನು ಮೈನಸ್ ಮಾಡಿದ್ರೆ 1563 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ. 1563ರಲ್ಲಿ 400 ರೂಪಾಯಿ ಬಂದ್ಬಿಟ್ಟು ನನಗೆ ಪೆಟ್ರೋಲ್ ಹೋಗುತ್ತೆ. 153 ಕಿಲೋಮೀಟ್ರ್ ಅಂದರೆ ಮನೆಗೆ ಹೋಸ್ಟೆಲ್ 160 ಕಿಲೋಮೀಟ್ರ್ ಆಗುತ್ತೆ. ಮೈನಸ್ 150 400 ರೂಪಾಯಿ 400 ರೂಪಾಯಿ ತೆಗೆದ್ರು 1169 ರೂಪಾಯಿ ಅರ್ನ ಮಾಡಿದ್ದೀನಿ. ಒಂದು 8 ಅವರ್ 9 ಅವರ್ ಇವತ್ತಿನ ಅರ್ನಿಂಗ್ಸ್ ಇದು. ನಿಮಗೆ ಗೊತ್ತಾಯಿತು ಅನ್ಕೋತೀನಿ ಯಾವ ರೀತಿ ಆರ್ಡ್ರ್ ಬರುತ್ತೆ, ಏನೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು. ಇಲ್ಲಿ ಹೆಬ್ಬಾಳ ಹತ್ರ ಇದ್ದೀನಿ. ಇವಾಗ ಆಫ್ಲೈನ್ ಕೂಡ ಹೋಗಿದ್ದೀನಿ. ಬನ್ನಿ ಇವಾಗ ಒಂದು ಟೀ ಕುಡಿಯೋಣ. ಏನಂದರೆ ಇವಾಗ ಬಂದಿರೋದು ನನಗೆ 950 ರೂಪಾಯಿಗೆ 450 ರೂಪಾಯಿ ಇನ್ಸೆಂಟಿವ್ ಬಂದಿದೆ. ಅದನ್ನು ಬೇಕಾದ್ರೆ ನಿಮ್ಗೆ ಇನ್ನೊಂದು ಸತಿ ತೋರಿಸ್ಬಿಡ್ತೀನಿ ಎಲ್ಲಿದೆ ಅಂತೇಳ್ಬಿಟ್ಟು. ಇವತ್ತಿಂದು ಇನ್ಸೆಂಟಿವ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ತರ್ಸ್ಡೇ ಲೇಟ್ ನೈಟ್ ಇನ್ಸೆಂಟಿವ್ 950ಗೆ 450 ರೂಪಾಯಿ ಬಂದಿದೆ. ನಾಳೆದು ಎಷ್ಟು 1100 ರೂಪಾಯಿಗೆ 500 ರೂಪಾಯಿ ಇದೆ. ಆಗುತ್ತಾ ಇಲ್ವಾ ಅಂತೇಳ್ಬಿಟ್ಟು ನನಗೂ ಡೌಟ್ ಇದೆ. ಬಟ್ ಕಾಯ್ತಾ ಇರಿ, ಏನಂದರೆ ಡೇ 4ರಲ್ಲಿ ವಿಡಿಯೋ ಬರುತ್ತೆ. ಆಗಿದೆಯಾ ಇಲ್ವಾ, ಆಗಿದ್ದರೆ ಎಷ್ಟು ಅರ್ನ್ ಮಾಡಿದೆ, ಎಷ್ಟು ಅವರ್ ಲಾಗಿನ್ ಇದ್ದೆ ಅಂತೇಳ್ಬಿಟ್ಟು. ಸ್ಟೇ ಟ್ಯೂನ್ ಆಗಿರಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.